ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಪ್ಪು ಇಲ್ಲಿವರೆಗೂ ನನ್ನ ಪ್ರೀವಿಯಸ್ ಅಂಡಮಾನ್ ಟ್ರಿಪ್ನ 2 ವಿಡಿಯೋನ ನೀವು ಈಗಾಗಲೇ ನೋಡಿದ್ದೀರಾ ಅಂತ ಭಾವಿಸಿದ್ದೀನಿ. ಇದು ನಮ್ಮ ಅಂಡಮಾನ್ ಸೀರೀಸ್ನ 3ನೇ ವಿಡಿಯೋ ಆಗಿರುತ್ತೆ. ಈಗ ನಾವು ಸೆಲ್ಯುಲರ್ ಜೈಲ್ ನೋಡಿಕೊಂಡು ಇಲ್ಲಿಂದ ಒಂದು ಸ್ವಲ್ಪ ಲಂಚ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬಿಕಾಸ್ ಈಗಾಗಲೇ ಇಲ್ಲಿ ಸಂಜೆ ಆಗ್ಬಿಟ್ಟಿದೆ, ಬಟ್ ನಾವಿನ್ನೂ ಮಧ್ಯಾಹ್ನದ ಊಟ ಮಾಡಿಲ್ಲ. ಸೊ ಬನ್ನಿ, ನಾವು ಯಾವ ರೆಸ್ಟೋರೆಂಟ್ಗೆ ಹೋಗ್ತೀವಿ ಅಂತ ನಿಮಗೂ ಹೇಳ್ತೀನಿ. ರೆಸ್ಟೋರೆಂಟ್ಗೆ ಹೋಗ್ತಾ ಆನ್ ದ ವೇ ನಾವು ಈ ರೀತಿ ಈ ಒಂದು ಸಮುದ್ರದ ದಡದಲ್ಲೇ ಟ್ರಾವೆಲ್ ಮಾಡಬೇಕಾಗತ್ತೆ. ಯಾಕಂದರೆ ಬೇಸಿಕಲಿ ಅಂಡಮಾನ್ ಬಂದು ಸಮುದ್ರಕ್ಕೆ ತುಂಬ ಫೇಮಸ್ ಆಗಿರೋದ್ರಿಂದ ನಾವು ಎಲ್ಲಿಂದ ಎಲ್ಲಿಗೆ ಹೋದರೂ ಸಮುದ್ರ ಬಿಟ್ಟು ದೂರ ಎಲ್ಲೂ ಹೋಗೋಕ್ಕಾಗಲ್ಲ. ನಾನು ಇನ್ನೊಂದು ಮಾತು ಹೇಳಬೇಕು ನಿಮಗೆಲ್ಲ, ಯಾರೆಲ್ಲ ಅಂಡಮಾನ್ಗೆ ಹೋಗ್ತಿರೋ ಖಂಡಿತ ನೀವು 2 ವೀಲರ್ನೇ ಟ್ರೈ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ನೋಡಿ, ಫೈನಲಿ ನಾವು ರೆಸ್ಟೋರೆಂಟ್ಗೆ ಬಂದು ಜಸ್ಟ್ ರೀಚ್ ಆಗಿದ್ದೀವಿ. ನಾವು ಬಂದಿರುವಂತಹ ರೆಸ್ಟೋರೆಂಟ್ ಹೆಸರು ಬಂದು ಸೀ ಫುಡ್ ಡಿಲೈಟ್ಸ್ ಅಂತ. ಎಲ್ಲಪ್ಪ ಊಟಕ್ಕೆ ಹೋಗೋಣ ಅಂತ ಹೇಳಿ ನೋಡಬೇಕಾದ್ರೆ ಈ ಒಂದು ರೆಸ್ಟೋರೆಂಟ್ನ ರಿವ್ಯೂಸ್ ಚೆಕ್ ಮಾಡಿದೆ. ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿತ್ತು. ಸೊ ಒಂದ್ಸಲ ಯಾಕೆ ನಾವು ಟ್ರೈ ಮಾಡಬಾರ್ದು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಖಂಡಿತ ನನಗಂತೂ ಗೊತ್ತಿಲ್ಲ ಟೇಸ್ಟ್ ಹೇಗಿದೆ ಅಂತ. ಬನ್ನಿ, ಒಂದ್ಸಲ ನಾವು ಊಟ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನಿಮಗೂ ನನ್ನ ಫೀಡ್ಬ್ಯಾಕ್ನ ಹೇಳ್ತೀನಿ. ನಿನ್ನೆ ರಾತ್ರಿಯಿಂದ ಟ್ರಾವೆಲ್ ಮಾಡಿ ಸ್ವಲ್ಪ ಟಯರ್ಡ್ ಆಗಿದ್ದೀವಿ. ಅದರಲ್ಲೂ ನನ್ನ ಮಗನ ಜೊತೆ ಇರೋದ್ರಿಂದ ನಮಗೆ ಜಾಸ್ತಿನೇ ಸುಸ್ತು ಮಾಡಿಬಿಡ್ತಾನೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಲಾಂಗ್ ವೆಕೇಷನ್ ಮಕ್ಕಳ ಜೊತೆ ಹೋದಾಗ ಸಹಜವಾಗಿ ಎಲ್ರಿಗೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ಅನ್ಕೊತೀನಿ. ಈಗ ನೀವು ನೋಡ್ತಾ ಇರ್ಬೋದು, ರೆಸ್ಟೋರೆಂಟ್ ಒಳಗಡೆ ವ್ಯೂ ಈ ರೀತಿ ಕಾಣುತ್ತೆ. ಇಲ್ಲಿ ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಏನು ಗೊತ್ತಾ, ನಾವು ಕುತ್ಕೊಂಡು ಊಟ ಮಾಡ್ತಾ ಇರೋದು ಇಲ್ಲಿ ರೂಫ್ ಟಾಪ್ ಆಗಿರುತ್ತೆ. ಇಲ್ಲಿಂದ ಡೈರೆಕ್ಟ್ ಬೀಚ್ಗೆ ಬ್ಯೂಟಿಫುಲ್ ವ್ಯೂ ಕಾಣುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು. ಬಿಕಾಸ್ ನಾವಿನ್ನೂ ಬೀಚ್ನಲ್ಲಿ ಆಟನೇ ಆಡದೇ ಇರೋದ್ರಿಂದ ನನಗಂತೂ ಯಾವಾಗ ಹೋಗ್ತೀನೋ, ಯಾವಾಗ ನೀರಲ್ಲಿ ಆಟ ಆಡ್ತೀನೋ ಅಂತ ತುಂಬಾ ಅನಿಸ್ತಿತ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಚೆನ್ನಾಗಿ ಈ ಒಂದು ವ್ಯೂ ನಮ್ಮ ಒಂದು ರೆಸ್ಟೋರೆಂಟ್ನ ಮೇಲ್ಗಡೆಯಿಂದ ಕಾಣಿಸ್ತಿತ್ತು. ಓಕೆ, ಫೈನಲಿ ನಮ್ಮ ಫುಡ್ ಬಂದೇ ಬಿಡ್ತು. ನಾವಿಲ್ಲಿ ಪ್ರಾನ್ಸ್ ಬಿರಿಯಾನಿನ ಆರ್ಡರ್ ಮಾಡಿದ್ದೀವಿ. ಅದ್ರ ಜೊತೆಗೆ ರೈತಾ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಸ್ಟಾರ್ಟರ್ ಇರಲಿ ಅಂತ ಹೇಳಿ ಚಿಕನ್ ಟಿಕ್ಕನ ಆರ್ಡರ್ ಮಾಡಿದ್ವಿ. ಫುಡ್ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಖಂಡಿತ ಒಂದ್ಸಲ ಟ್ರೈ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಯಾರಾದರೂ ಅಂಡಮಾನ್ಗೆ ಹೋದರೆ ಈ ರೆಸ್ಟೋರೆಂಟ್ನ ಒಂದ್ಸಲ ಟ್ರೈ ಮಾಡಿ. ಈಗ ನೀವು ನೋಡ್ತಾ ಇರ್ಬೋದು, ನಾವಿಲ್ಲಿ ಅಂಡಮಾನ್ ಫೋರ್ಟ್ ಬ್ಲೇಯರ್ ಸಿಟಿ ಒಳಗಡೆ ಇದ್ದೀವಿ. ಇಲ್ಲಿ ಲೋಕಲ್ ಮಾರ್ಕೆಟ್ ಯಾವ ರೀತಿ ಇರುತ್ತೆ ನೋಡೋಣ ಅಂತ ಹೇಳಿ, ಹೇಗಿದ್ರು ನಮ್ಮ ಹತ್ರ 2 ವೀಲರ್ ಬೇರೆ ಇದೆ, ಚೆನ್ನಾಗಿ ರೌಂಡ್ ಹಾಕೋಣ ಅಂತ ಹೇಳಿ ಸಿಟಿ ಸುತ್ತುತ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು. ತುಂಬ ಸೆಕೆನೂ ಇರಲಿಲ್ಲ ಅಥವಾ ತುಂಬ ಚಳಿ ಅಂತಲೂ ಹೇಳೋಕ್ಕಾಗೋದಿಲ್ಲ. ಬಟ್ ಸೀರಿಯಸ್ಲಿ ಎಲ್ಲೇ ನಾವು ಹೋದರೂ ಕೂಡ ಅಲ್ಲಿಯ ಲೋಕಲ್ ಮಾರ್ಕೆಟ್ಸ್ನ ಒಂದ್ಸಲ ನಾವು ನೋಡಬೇಕಾಗತ್ತೆ. ಬಿಕಾಸ್ ಅಲ್ಲಿಯ ವಿಶೇಷತೆ ಏನು ಅಂತ ನಾವು ತಿಳ್ಕೊಂಡಂಗಾಗತ್ತೆ ಅಲ್ವಾ. ಈಗ ನೀವು ನೋಡ್ತಾ ಇರೋದು ಮರೀನಾ ಪಾರ್ಕ್ ಅಂತ ಹೇಳಿ, ಇದು ಕೂಡ ಸಿಟಿ ಸೆಂಟರ್ನಲ್ಲೇ ಇರುತ್ತೆ. ಸಿಕ್ಕಾಬಟ್ಟೆ ದೊಡ್ಡ ಪಾರ್ಕ್ ಇದು. ಯೂಶಲಿ ನಮ್ಮ ಊರುಗಳಲ್ಲೆಲ್ಲ ಹೇಗೆ ಪಾರ್ಕ್ ಇದೆ ಅದೇ ಥರನೇ ಇದೆ. ಆದರೆ ಇಲ್ಲಿ ಟೂರಿಸ್ಟ್ಗಳು ಒಂದು ಲೈಟ್ ಶೋಗೆ ಹೋಗೋದಕ್ಕೆ ಮುಂಚೆ ಈ ಒಂದು ಪಾರ್ಕ್ಗೆ ವಿಸಿಟ್ ಕೊಡ್ತಾರೆ. ಬಿಕಾಸ್ ನಾನು ಈಗಾಗಲೇ ನಿಮಗೆಲ್ಲ ಹೇಳಿರೋ ಹಾಗೆ ಇಲ್ಲೆಲ್ಲ ಒಂದು 5:30ಗೆಲ್ಲ ಬೀಚಸ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಅದರಿಂದ ನಾವು ಬೇರೆ ಯಾವ ಪ್ಲೇಸಸ್ಗೂ ವಿಸಿಟ್ ಮಾಡೋದಕ್ಕೆ ಇದು ರಾಂಗ್ ಟೈಮ್. ಸೊ ಈ ಪಾರ್ಕ್ಗೆ ಹೋಗೋದೇ ನಮಗೆ ಲಾಸ್ಟ್ ಆಪ್ಷನ್ ಇರೋದು. ಅದರಿಂದ ನಾವು ಕೂಡ ಇದೇ ಪಾರ್ಕ್ಗೆ ಬಂದ್ವಿ. ಇದೇ ರೀತಿ ಎಲ್ಲ ಟೂರಿಸ್ಟ್ಗಳು ಈ ಪಾರ್ಕ್ಗೆ ಒಂದು ವಿಸಿಟ್ ಕೊಟ್ಟೇ ಕೊಡ್ತಾರೆ ಇಲ್ಲಿ. ನಾವಂತೂ ಸುಮಾರು ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಜೊತೆಗೆ ಸ್ವಲ್ಪ ಹೊತ್ತು ವಾಕ್ ಕೂಡ ಮಾಡಿದ್ವಿ. ನೀವು ಇಲ್ಲಿ ನೋಡ್ಬೋದು, ನನ್ನ ಮಗ ಅಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾ ಇದ್ದ. ಬಿಕಾಸ್ ಅವನ ಥರನೇ ಅಲ್ಲಿ ತುಂಬ ಮಕ್ಕಳು ಆಟ ಆಡ್ತಾ ಇದ್ರು. ಅಪ್ಪ ಮೆತ್ತಗತ್ತು ಮಗನೇ.
ನೀವೆಲ್ಲ ಇಲ್ಲಿ ಏನು ನೋಡ್ತಾ ಇದ್ದೀರೋ ಇವ್ರು ಯಾರು ಲೋಕಲೈಟ್ಸ್ ಅಲ್ಲ, ಆಲ್ಮೋಸ್ಟ್ ಎಲ್ಲರೂ ಕೂಡ ಟೂರಿಸ್ಟೇ ಆಗಿರ್ತಾರೆ. ಓಕೆ, ನೆಕ್ಸ್ಟು ನಾವೀಗೇನು ಮರೀನಾ ಪಾರ್ಕ್ ಅಂತ ಹೋಗಿದ್ದೀವಿ, ಇದೇ ಪಾರ್ಕ್ನಲ್ಲೇ ಒಳಗಡೆಗೆ ಈ ರೀತಿ ಒಂದು ಬ್ರಿಡ್ಜ್ ನೋಡೋದಕ್ಕೆ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು. ದೂರ ಹಾಗೆ ನಾವು ನಡ್ಕೊಂಡು ನೆಮ್ಮದಿಯಾಗಿ ಒಂದು ವಾಕ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ದೀವಿ. ಇಲ್ಲಿ ಒಂದಷ್ಟು ಜನ ಬೋಟಿಂಗ್ ಕೂಡ ಆಡ್ತಾ ಇದ್ದಾರೆ. ಬಟ್ ನಾವು ಬೋಟಿಂಗ್ ಎಲ್ಲ ಏನು ಹೋಗೋಕೆ ಹೋಗಲಿಲ್ಲ ಇಷ್ಟೊತ್ತಲ್ಲಿ. ಬಟ್ ಒಂದ್ಸಲ ನೋಡ್ಬೋದು. ನನ್ನ ಮಗನಿಗೆ ಇಲ್ಲೆಲ್ಲ ಚೆನ್ನಾಗಿ ಓಡಾಡಿ ಕಾಲು ನೋವು ಬಂದ್ಬಿಡ್ತಂತೆ. ಅದಕ್ಕೆ ಅವರಪ್ಪನ ನನ್ನ ಕುಸುಮರಿ ಮಾಡು ಅಂತ ಹೇಳಿ ಎತ್ತಿಸ್ಕೊಂಡಿದ್ದಾನೆ. ಈಗ ಇಲ್ಲೆಲ್ಲ ನಾವು ಓಡಾಡಿದ್ದಾಯಿತು. ಇಲ್ಲಿಂದ ನಾವು ಒಂದು ಫ್ಲ್ಯಾಗ್ ಪಾಯಿಂಟ್ ಅಂತ ಇದೆ, ಅದನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನೀವೀಗ ನೋಡ್ತಾ ಇರ್ಬೋದು, ಇದು ಡಬಲ್ ರೋಡ್ ಥರ ಇದೆ. ಬಟ್ ಒಂದೇ ರೋಡನ್ನೇ, ಆದರೆ ಲೆಫ್ಟ್ಗೆ ಬೀಚ್ ಇದೆ. ಸೊ ಬೀಚ್ ಮುಂದೆ ಈ ರೀತಿ ಕುತ್ಕೊಳ್ಳೋದಕ್ಕೆ ಬೆಂಚಸ್ನ ಹಾಕಿದ್ದಾರೆ. ಸೊ ಎಲ್ಲರೂ ಅಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಸೊ ಮೇನ್ ರೋಡ್ ಪಕ್ಕನೇ ಬೀಚ್ ಇರೋದು ಈ ರೀತಿ ಇದೆ. ಈಗ ನೀವು ನೋಡ್ತಾ ಇರ್ಬೋದು, ಇದು ಇಂಡಿಯನ್ ಫ್ಲ್ಯಾಗ್ ಪಾಯಿಂಟ್ ಅಂತ ಹೇಳಿ ಸಿಕ್ಕಾಬಟ್ಟೆ ಫೇಮಸ್ಸು. ಸೊ ಈ ಜಾಗಕ್ಕೆ ಯೂಶಲಿ ಯಾರೇ ಅಂಡಮಾನ್ಗೆ ಹೋದ್ರು ಒಂದು ವಿಸಿಟ್ ಕೊಡ್ತಾರೆ. ನಾವು ಬರೋದು ಒಂದು 5 ಮಿನಿಟ್ಸ್ ಲೇಟ್ ಆಗೋಗಿತ್ತು. ಸೊ ಅಷ್ಟರಲ್ಲಿ ಲೇಸರ್ ಲೈಟ್ ಶೋ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ನಾನು ಇಮಿಡಿಯೇಟಾಗಿ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಇದಕ್ಕೆ ವಿಡಿಯೋ ಅಲೋ ಇಲ್ಲ, ಆದರೂ ಕೂಡ ನಾನು ಅವ್ರಿಗೆ ಯಾರಿಗೂ ಗೊತ್ತಾಗದ ಹಾಗೆ ವಿಡಿಯೋನ ಮಾಡಿದ್ದೀನಿ. ಸೊ ತುಂಬ ಜನ ಯಾರೆಲ್ಲ ಈಗಾಗಲೇ ಅಂಡಮಾನ್ಗೆ ಹೋಗಿದ್ದೀರೋ ನೀವೆಲ್ಲ ಇದನ್ನು ನೋಡೇ ಇರ್ತೀರಾ. ಯಾರೆಲ್ಲೋ ಹೋಗಿಲ್ವೋ ಖಂಡಿತ ಈ ಒಂದು ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಮಾಡಲೇಬೇಕು ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿದೆ, ಅಷ್ಟು ಎಮೋಷ್ನಲ್ ಆಗಿದೆ ಅಂತ ಹೇಳ್ಬೋದು. ನೋಡಿ ಎಂಜಾಯ್ ಮಾಡಿ. सातों खंड में कुल मिलाकर 698 कोठरियों का निर्माण होना था। ईंटों की ढुलाई के लिए ट्रेन की 5 मील लंबी पटरी बिछाई गई। कितने मामले गिनवाए, ये सूची लंबी है। अंडमान की सेल्यूलर जेल में कदम रखा। ये नई किस्म थी क्रांतिकारियों की। इस जोत को बुझाने का काम ब्रिटिश सरकार ने जिस अफसर को सौंपा, हम शेर को पालतू बनाता है। तुम जेल का दीवार देखता है। ನಮ್ಮ ಇಂಡಿಯನ್ ಫ್ರೀಡಮ್ ಫೈಟರ್ಸು ನಮಗೆ ಸ್ವಾತಂತ್ರ್ಯ ಕೊಡಿಸೋದಕ್ಕೆ ಎಷ್ಟೆಲ್ಲ ಸ್ಟ್ರಗಲ್ ಆಗಿದ್ದಾರೆ, ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ಎಳೆಯಾಗಿ ಈ ಒಂದು ಲೈಟ್ ಶೋನಲ್ಲಿ ತೋರಿಸಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಖಂಡಿತ ಒಂದ್ಸಲ ಯಾರೆಲ್ಲ ನೋಡಿಲ್ವೋ ನೋಡಲೇಬೇಕು ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಜೊತೆಗೆ ಈ ಒಂದು ಲೈಟ್ ಶೋ ಆಲ್ಮೋಸ್ಟ್ 45 ಮಿನಿಟ್ಸ್ ಇರುತ್ತೆ. ಬಟ್ ನಾನು ಅಷ್ಟನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಕಟ್ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿ ನೀವು ನೋಡ್ತಾ ಇರೋದಕ್ಕಿಂತ ಅಲ್ಲಿ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಎಫೆಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಮನ್ಸಿಗೆ. ಡೆಫಿನೆಟ್ಲಿ ಇದನ್ನು ಒಂದ್ಸಲ ನೋಡಲೇಬೇಕು. ಇಂಗ್ಲೀಷ್ ಮತ್ತು ಹಿಂದಿ 2 ಲ್ಯಾಂಗ್ವೇಜಲ್ಲಿ ಇರುತ್ತೆ. ನಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ಲೋ ಆ ಲ್ಯಾಂಗ್ವೇಜ್ಗೆ ನಾವು ಟಿಕೆಟ್ ಬುಕ್ ಮಾಡ್ಬೋದು. ಯಾರೆಲ್ಲ ನೆಕ್ಸ್ಟ್ ಟೈಮ್ ಅಂಡಮಾನ್ಗೆ ವಿಸಿಟ್ ಮಾಡ್ತಿರೋ ಒಂದ್ಸಲ ಈ ಒಂದು ಲೈಟ್ ಶೋನ ಖಂಡಿತ ಅಟೆಂಡ್ ಮಾಡಿ. ಜೊತೆಗೆ ಒಬ್ರಿಗೆ ಇಲ್ಲಿ ಟಿಕೆಟ್ ಬಂದು 300 ರೂಪೀಸ್ ಇರುತ್ತೆ. ಟಿಕೆಟ್ಸ್ನ ಆನ್ಲೈನ್ನಲ್ಲಿ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಹೋದರೆ ಬಹಳ ಒಳ್ಳೆಯದು. ಇಲ್ಲ ಅಂದರೆ ನಮಗೆ ಬೇಕಾಗಿರುವಂತಹ ಸೀಟ್ಗಳು ಸಿಗೋದಿಲ್ಲ. उन्होंने काफी जुल्म किया। हर आदमी उनकी नजर में अंग्रेजों का जासूस था। नेताजी ने तिरंगा लिया और 3 साल 6 महीने 15 दिन के कब्जे के बाद अक्टूबर 1945 में अंडमान की जापानी छावनी में सेल्यूलर जेल के फाटक एक बार फिर खुले और कई बार 2 साल के अंदर भारत में ब्रिटिश सरकार का शासन खत्म हो गया। अमानवीय यातनाएं इस कारागार में सही ताकि भारतवर्ष आजादी की उन्मुक्त हवाओं में
ಅಂತೂ ಇಂತೂ ಲೇಸರ್ ಲೈಟ್ ಶೋ ಕಂಪ್ಲೀಟ್ ಆಗಿದೆ. ನನಗಂತೂ ತುಂಬಾ ಖುಷಿ ಆಯಿತು ನೋಡಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಲೈಟ್ ಶೋ ಮುಗಿಸ್ಕೊಂಡು ಸೀದಾ ರೂಮಿಗೆ ಬಂದು ಜಸ್ಟ್ ರೀಚ್ ಆಗಿದ್ದೀವಿ. ಸೊ ನಾವೀಗ ನೈಟ್ ಡಿನ್ನರ್ಗೆ ಹೆಗ್ ಕರಿ ವಿತ್ ಪರಾಟ ಆ್ಯಂಡ್ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಇಲ್ಲೆಲ್ಲ ನಮಗೆ ಬೆಳಗ್ಗೆ ಒಂದು 6 ಗಂಟೆ 6:30 ಬೆಳಗ್ಗೆ ಆಗುತ್ತಲ್ವಾ, ಇವ್ರಿಗೆಲ್ಲ 4 ಕಾಲ್ಗೆ ಬೆಳಗ್ಗೆ ಆಗುತ್ತೆ. ಜೊತೆಗೆ ನಮಗೆಲ್ಲ ಸಂಜೆ ಒಂದು 7 ಗಂಟೆ ಮೇಲೆ ಸಂಜೆ ಆದರೆ ಇಲ್ಲೆಲ್ಲ ಆಲ್ಮೋಸ್ಟ್ ಒಂದು 5 ಗಂಟೆ 5:30 ಹೊತ್ತಿಗೆಲ್ಲ ಆಗಲೇ ಸಂಜೆ ಆಗಿ ಕತ್ಲೆ ಆಗ್ಬಿಡ್ತಾ ಇರುತ್ತೆ. ಸೊ ಅದರಿಂದ ಈಗ ನಮ್ಗೆ ಆಚೆ ಹೋಗೋಷ್ಟು ಪೇಷನ್ಸು ಇಲ್ಲ, ಯಾಕಂದರೆ ಬೆಳಗ್ಗೆಯಿಂದ ಓಡಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಅದರಿಂದ ಸ್ವಿಗ್ಗಿನಲ್ಲಿ ಫುಡ್ನ ಆರ್ಡರ್ ಮಾಡಿ ಇಲ್ಲಿಗೆ ತರಿಸ್ಕೊಂಡಿದ್ದೀವಿ. ಸೊ ಈಗ ಊಟ ಮಾಡಿ ಶೆಡ್ ಆಗೋದಷ್ಟೇ, ಅಂದರೆ ಮಲಗೋದು. ಸೊ ಇನ್ನು ನಾಳೆ ನಾನು ಹ್ಯಾವ್ಲಾಕ್ಗೆ ಹೋಗ್ತಾ ಇದ್ದೀವಿ. ಸೊ ಹ್ಯಾವ್ಲಾಕ್ ವಿಡಿಯೋನ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಜೊತೆಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದಿರೋ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಜೊತೆಗೆ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.